ಗುರುಜಿ, ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಈ ವರ್ಷ ಈ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರಲಿದೆ? ಈ ಯುಗಾದಿ ಬಳಿಕ ಏನಾದ್ರೂ ಬದಲಾವಣೆಗಳಾಗೋ ಸಾಧ್ಯತೆ ಇದೆಯಾ ಅಂತ? ಖಂಡಿತ. ಮೊದಲಿಗೆ ಮೇಷರಾಶಿಯ ಸ್ವಭಾವದ ಪ್ರಕಾರ ಹೋದಂಗಾದ್ರೆ ಅವ್ರು ತುಂಬಾ ಮುನ್ನುಗ್ಗುವಂತ ಸ್ವಭಾವ ಆಗಿರತ್ತೆ. ಅವ್ರು ಯಾವತ್ತೇ ಆಗ್ಲಿ ದುಡುಕೋ ಸ್ವಭಾವ ಜಾಸ್ತಿ ಆಗಿರತ್ತೆ. ಅವ್ರ್ ಅವ್ರಿಗೆ ಏನೇ ಆಗಿದ್ರೂನು ಯೋಚನೆ ಮಾಡ್ದೇನೆ ಯಾವುದು ಕಾರಣಗಳಿಲ್ದೇನೆ ಮುನ್ನುಗ್ಗ್ಬಿಟ್ಟು ಬಿದ್ದೋಗೋ ತರ ಅಂತ ಸಂದರ್ಭಗಳು ಜಾಸ್ತಿ ಇರತ್ತೆ. ಈ ವರ್ಷದಲ್ಲಿ ಇವರು ಮೊದಲಿನ 3 ತಿಂಗಳವರೆಗೂ ಒಂಥರ ಇದ್ದು ಮಿಕ್ಕಿದ 9 ತಿಂಗಳು ಸಾಧಾರಣವಾಗಿರುವಂತ ಸಂದರ್ಭಗಳು ಕಾಣಿಸ್ತಾ ಬರ್ತಿರುತ್ತೆ. ಇವ್ರ ಕುಟುಂಬದಕ್ಕೆ ಬಂದಾಗ ಕುಟುಂಬ ಹೇಗಿರತ್ತೆ ಏನು ಅಂತ ಈ ಸರಿ ವಿಚಾರ ಮಾಡೋದಕ್ಕೆ ಹೋದಾಗ ಮೊದಲ ಒಂದು 3 ತಿಂಗಳಲ್ಲಿ ಸಾಧಾರಣವಾಗಿದ್ದು ಮತ್ತೆ ಇನ್ನು ಮುಖ್ಯದ 9 ತಿಂಗಳಲ್ಲಿ ತುಂಬಾ ಕಷ್ಟಪಡುವಂತ ಸಂದರ್ಭಗಳು ಕಾಣಿಸ್ತಿದೆ. ಆದ್ರೆ ಅದನ್ನ ತಿಳ್ಕೊಂಡು ಭಯ ಪಡುವಂತದ್ದು ಏನು ಸಂದರ್ಭಗಳು ಇರಲ್ಲ. ಸಾಧಾರಣವಾಗಿ ನಡ್ಕೊಂಡು ಹೋಗುವಂತದ್ದು ಇವ್ರು ಪ್ರಿಪೇರ್ ಆಗಿದ್ರೆ ಸಾಕದಕ್ಕೆ. ಇನ್ನೊಂದು ಇವ್ರಿಗೆ 7.5 ಅನ್ನೋದು ಸ್ಟಾರ್ಟ್ ಆಗೋದ್ರಿಂದ ಈಗ ಆಲ್ರೆಡಿ 7.5 ಅಂದಿದ ತಕ್ಷಣ ತುಂಬಾ ಭಯ ಪಡ್ತಾರೆ ಜನಗಳು. ಆದ್ರೆ ಅಂತ ಏನು ಭಯ ಪಟ್ಟು ತುಂಬಾ ಕಾಳಜಿ ವಹಿಸುವಂತದ್ದು ಏನು ಇರಲ್ಲ ಇವರಲ್ಲಿ. ಸಾಧಾರಣವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನೊಂದು ಈ ಹಣಕಾಸಿನ ವಿಷಯಕ್ಕೆ ಬಂದಾಗ ತುಂಬಾ ಕಷ್ಟಪಟ್ಟು ದುಡಿಯುವಂತ ಸಂದರ್ಭ ಕಾಣಿಸ್ತಾ ಇದ್ರುನು ಇವರು ಯಾವುದೇ ಕಾರಣದಿಂದ ಸಾಲ ಮಾಡ್ಕೋಬಾರ್ದು ಈ ವರ್ಷದಲ್ಲಿ. ಸಾಲ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಬೇರೆ ಯಾವುದು ಮುಖ್ಯವಾಗಿರುತ್ತೋ ಅದಕ್ಕೆ ಖರ್ಚು ಮಾಡೋ ತರ ಕಾಣಿಸ್ತಾ ಇಲ್ಲ. ಎಲ್ಲ ಆದದ್ದೊಂದು ವೆಚ್ಚದ ಪ್ರಕಾರ ಕಾಣಿಸ್ತಾ ಇರುವಂತದ್ದು. ಇನ್ನು ಸೋದರ ಸಂಬಂಧಗಳಿಗೆ ಬಂದಾಗ ಇವ್ರಿಗೆ ಸೋದರ ಸಂಬಂಧಗಳು ಈ ವರ್ಷದಲ್ಲಿ ಇವ್ರಿಗೇನು ಸಹಾಯ ಅಂತದ್ದು ಕಾಣಿಸ್ತಾ ಇಲ್ಲ. ಇನ್ನ ಇವರೇ ಅವ್ರಿಗೆ ಖರ್ಚು ಮಾಡುವಂತದ್ದು ಕಾಣಿಸ್ತಾ ಇರುವಂತದ್ದು. ಈ ಒಂದೇ ಅಲ್ದಿರೆ ಮಾತಿನಲ್ಲಿ ತುಂಬಾ ಹುಷಾರಾಗಿ ಇರ್ಬೇಕಾಗತ್ತೆ ಯಾರು ಮೇಷರಾಶಿಯವರು ಈ ವರ್ಷದಲ್ಲಿ. ದಿಢೀರಂತ ಅವ್ರಿಗೆ ಅನ್ಕೊಳ್ದಿರೆ ಏನೇನೋ ಪದಗಳು ಬಳಸುವಂಥದ್ದು, ತುಂಬಾ ಧೈರ್ಯವಾಗಿ ಮಾತಾಡ್ತಿದೀವಿ ಅಂತ ಅನ್ಕೊಂಡು ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗುವಂಥದ್ದು, ನನ್ನ ಯಾರು ಏನು ಮಾಡಲ್ಲ ಅನ್ನೋ ಒಂದು ಒಂದು ಬಂಡ ಸ್ವಭಾವದಿಂದ ಇವರು ಇಷ್ಟ ಬಂದಂಗೆಲ್ಲ ನಡ್ಕೊಳ್ಳುವಂತ ಸಂದರ್ಭಗಳು ಕಾಣಿಸ್ತಾ ಇರತ್ತೆ. ಇನ್ನು ನೆಕ್ಸ್ಟ್ ಅವ್ರ ಮನೆ ವಿಷಯಕ್ಕೆ ಬಂದಾಗ ಮನೆ ವಿಷಯದಲ್ಲೂ ಮನೆಯಲ್ಲಿ ಇರುವಂತ ತಾಯಿ ಅಥವಾ ಹೆಣ್ಮಕ್ಳಿಗೆ ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ತುಂಬಾ ಕಾಳಜಿ ವಹಿಸಬೇಕಾದ ಸಂದರ್ಭ ಈ ವರ್ಷದಲ್ಲಿ ಇರುತ್ತೆ. ಆರೋಗ್ಯ ವಿಷಯದಲ್ಲಿ ಅದು ಹೆಣ್ಮಕ್ಳಿಗೆ ತುಂಬಾ ಇವರು ಖರ್ಚು ಮಾಡುವಂತದ್ದನ್ನು ಕಾಣಿಸ್ತಾ ಇರುವಂತ ಈ ವರ್ಷದಲ್ಲಿ ಕಾಣಿಸ್ತಿದೆ. ಮಕ್ಕಳ ವಿಷಯಕ್ಕೆ ಬಂದ್ರೆ ಈ ರಾಶಿಯವರ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ಮಕ್ಕಳ ವಿಷಯದಲ್ಲಿ ಅವರ ಓದು ಆಗ್ಲಿ ಅವ್ರದ್ದು ಏನೇ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಿರೋದು ಏನೇ ಇದ್ರೂನು ಎಲ್ಲಾನು ಖರ್ಚಿಗೆ ಲಿಂಕ್ ಆಗಿರುವಂತದ್ದೇ ಕಾಣಿಸ್ತಾ ಇರುವಂತದ್ದು. ಸೊ ಇದಕ್ಕೆಲ್ಲ ಅವ್ರು ಪ್ಲಾನಿಂಗ್ ಮಾಡ್ಕೊಳ್ಳೋ ಸಂದರ್ಭಗಳು ಇರುತ್ತೆ ಈ ವರ್ಷದಲ್ಲಿ. ಸೊ ಅದರಿಂದ ಹೆಚ್ಚಿಗೆ ಏನು ಪ್ಲಾನಿಂಗ್ ರಿಲೇಟೆಡ್ ಆಗಿರುವಂತದ್ದೇ ಕಾಣಿಸ್ತಾ ಇರುವಂತದ್ದು ಈ ವರ್ಷದಲ್ಲಿ ಇವರಿಗೆ. ರೋಗದ ಸಂಬಂಧ ಪ್ರಶ್ನೆ ಬಂದಾಗ ಯಾವುದೇ ಕಾರಣದಲ್ಲೂ ಇವರು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕಾದ ಸಂದರ್ಭ ಇದು ಈ ವರ್ಷ. ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ಬೇಕಾಗತ್ತೆ. ಏನೇ ಒಂದು ಚಿಕ್ಕ ಸಣ್ಣ ಪುಟ್ಟದ್ ಬಂದ್ರು ಮನಸ್ಸಿಗೆ ತುಂಬಾ ನೋವು ಮಾಡ್ಕೋಬಾರ್ದು ಇವರು. ಬ್ಯಾಲೆನ್ಸ್ ಮಾಡ್ಕೊಂಡು ಅದಕ್ಕೆ ಅವರು ಧ್ಯಾನ ಮಾಡ್ಕೊಳ್ಳೋದು ಅಥವಾ ದೈವಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರೂ ಒಂದು ಸಾಧನೆಗಳು ಮಾಡ್ಕೊಳ್ಳೋಂಥದ್ದು ಮಾಡ್ತಾ ಬಂದಷ್ಟು ತುಂಬಾ ಚೆನ್ನಾಗಿ ಆಗ್ತಾ ಬರ್ತಾರೆ. ಇನ್ನು ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥದ್ದು ಮಾತಾಡ್ಬೇಕು ಅಂತಂದ್ರೆ ಇವ್ರಿಗೆ ಹೊಸ ಹೊಸ ಐಡಿಯಾಸ್ ಬರ್ತಿರುತ್ತೆ. ಬಟ್ ಅದಕ್ಕಾಗಿ ಇವರು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ತಲೆ ಕೆಡಿಸ್ಕೊಂಡು ಎಲ್ಲೆಲ್ಲ ಸಾಲ ಮಾಡ್ಕೊಂಡು ಅಥವಾ ಈ ಬೇರೆ ಯಾರೋ ಕಮ್ಮಿ ಬಡ್ಡಿಯಲ್ಲಿ ಕೊಡ್ತಾರೆ ಅಂತ ತಗೊಂಡ್ಬರೋದು ಇಂಥದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಅದೆಲ್ಲ ಬೇಕಾಗಿರೋದಿಲ್ಲ. ಈ ವರ್ಷ ಆದಷ್ಟು ಹೊಸ ಬಿಸ್ನೆಸ್ ಅನ್ನೋದನ್ನ ಮಾಡದೇ ಇದ್ದಷ್ಟು ತುಂಬಾ ಒಳ್ಳೇದಾಗುತ್ತೆ ಇವ್ರಿಗೆ. ಇನ್ನೊಂದು ಏನಂತಂದ್ರೆ ಹೇಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರೋಂಥದ್ದು ಕಾಣಿಸ್ತಾ ಇರೋಂಥದ್ದು. ಸೊ ಅದರಿಂದ ಏನ್ ಮಾಡ್ತಾರೆ ಇವ್ರು ತುಂಬಾ ಮೋಟಿವೇಟ್ ಆಗಿ ಹೋಗ್ತಾರೆ. ಏನೋ ಒಂದು ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಇದ್ ಮಾಡ್ಬೇಕು, ಇಲ್ಲಿ ಹಾಕಿದ್ರೆ ಸಾಕು, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇರ್ತಾರೆ. ಬಟ್ ಅದ್ ಬೇಕಾಗಿರಲ್ಲ. ಈ ವರ್ಷದಲ್ಲಂತೂ ಆದಷ್ಟು ತಾಳ್ಮೆಯಿಂದ ಇದ್ದಷ್ಟು ಒಳ್ಳೇದು. ಇನ್ನು ಈ ರಾಶಿಯಲ್ಲಿ ಮೇನ್ ಆಗಿ ಇರುವಂತ ವಿದ್ಯಾರ್ಥಿಗಳ ಬಗ್ಗೆ ಬಂದ್ರೆ ತುಂಬಾ ಶ್ರಮ ಪಟ್ಟು ಓದ್ಬೇಕಾಗತ್ತೆ. ಸಂವತ್ಸರ ಕೊನೆಯಲ್ಲಿ ಸ್ವಲ್ಪ ರಿಸಲ್ಟ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ವಿತ್ ಎಫರ್ಟ್ಸು ಆಮೇಲೆ ಮಾರ್ಗದರ್ಶನನೂ ಬೇಕಾಗತ್ತೆ. ಯಾಕಂದ್ರೆ ಅವ್ರು ಹಿಂಗೇನೆ ಆಮೇಲೆ ಓದ್ಕೊಳ್ಳೋಣ ಬಿಡು ಅನ್ನೋದು, ಎಲ್ಲೋ ಆಟ ಆಡ್ಕೊಂಡಿರುವಂತದ್ದು ಈ ತರದೆಲ್ಲ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಈ ರಾಶಿಯ ಕೆಲಸ ಯಾರು ಉದ್ಯೋಗದಲ್ಲಿ ಇರ್ತಾರೋ ಅವ್ರಿಗೆ ತುಂಬಾ ಪರಿಶ್ರಮವಾಗಿರತ್ತೆ ಈ ವರ್ಷ. ಅವ್ರ ಸುತ್ತಮುತ್ತಲಿನ ಜನಗಳು ತೊಂದರೆ ಮಾಡುವಂಥದ್ದು ಅಥವಾ ಅವ್ರಿಗೆ ಒಂದು ಅಸಂಪ್ಷನ್ ಅಲ್ಲಿ ಇರುವಂತದ್ದು ಯೋಚನೆ ಮಾಡ್ಕೊಂಡು ನನ್ಗೆ ಈ ತರ ಆಗೋಗೋತೇನೋ ಆ ತರ ಆಗೋಗೋತೆ ಅನ್ನೋ ಭಯದಿಂದ ಇರುವಂತ ಸಂದರ್ಭಗಳು ಕಾಣಿಸ್ತಾ ಇರುತ್ತೆ.
ಇನ್ನ ಈ ರಾಶಿಯ ರಾಜಕಾರಣಿಗಳು ಬಂದ್ರೆ ಸಾಧಾರಣವಾಗಿರುವಂತ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ರೈತರಿಗೆ ಬಂದಾಗ ಬೆಳೆ ಬರುತ್ತೆ, ಬಟ್ ಅದೇ ಹೇಳ್ದಂಗೆ ವರ್ಷದ ಒಂದು ಆಧಿಪತ್ಯಗಳನ್ನು ಕನ್ಸಿಡರ್ ಮಾಡಿದಾಗ ಬೆಲೆ ಬಂದ್ರೂನು ಬೆಲೆ ಸರಿಯಾದ ಬೆಲೆ ಸಿಗೋದಿಲ್ಲ. ಇನ್ನೊಂದು, ಸಿನಿಮಾ ಮತ್ತೆ ಮಾಧ್ಯಮದವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅಧಿಕವಾದ ಖರ್ಚಂತೂ ಇದ್ದೇ ಇರುತ್ತೆ. ಅನ್ನೆಸೆಸರಿಯಾಗಿ ಖರ್ಚು ಆಗತ್ತೆ ಇವ್ರಿಗೆ. ಅವ್ರು ಏನೋ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅದೆಲ್ಲ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್, ಇವರು ಯಾವುದೇ ಈ ಒಂದು ಉದ್ಯೋಗದಲ್ಲಿ ಯಾರು ಮೇಲ್ಗಡೆ ಅಂದ್ರೆ ಉನ್ನತವನ್ನ ಯಾರು ನೋಡ್ತಿರ್ತಾರೋ, ಬೆಳವಣಿಗೆಗಳು ನೋಡ್ಬೇಕು ಅನ್ಕೊಂತಾರೋ, ಫಾರಿನ್ ಪ್ರಮೋಷನ್ಸ್ ಅಂತದೆಲ್ಲ ಹೋಗೋದಿಕ್ಕೆ ಪ್ರಯತ್ನ ಪಡ್ತಿರ್ತಾರೋ, ಕಷ್ಟದಿಂದ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಇವ್ರಿಗೆ ಗುರು ಅನ್ನೋದು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಸ್ವಲ್ಪ ದಿನವರೆಗೂ, ಮೇವರೆಗೂ, ಅಲ್ಲಿವರೆಗೂ ಹಿಂಗೆ ಏರುಪೇರುಗಳು ನಡೀತಾ ಇರತ್ತೆ. ಅದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಬರ್ತಾರೆ. ಫಾರಿನ್ಗೆ ಹೋಗುವಂತ ಸಂದರ್ಭಗಳು ತುಂಬಾ ಕಾಣಿಸ್ತಾ ಇರತ್ತೆ. ಬಟ್ ಆಯ್ಕೆ ಮಾಡ್ಕೋಬೇಕಾದ್ರೆ ಅಂತೂ ತುಂಬಾ ಹುಷಾರಾಗಿ ಆಯ್ಕೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆಯದು. ಇವ್ರು ಓವರ್ ಆಲ್ ಮೇಷರಾಶಿಯವರು ಆರೋಗ್ಯ ವಿಷಯದಲ್ಲಿ ಬಂದಾಗ ಮಾನಸಿಕವಾದ ಒತ್ತಡದಿಂದ ಅಥವಾ ಮಾನಸಿಕವಾಗಿ ಡಿಸ್ಟರ್ಬ್ ಆಗುವಂಥದ್ದು ತುಂಬಾ ಕಾಣಿಸ್ತಾ ಇರುತ್ತೆ. ಏನ್ ಅವ್ರ ಸಹಜವಾದ ಗುಣ ಇರುತ್ತೋ ಅದಕ್ಕಿಂತ ಇದು ರಿವರ್ಸ್ ಆಗಿ ಕಾಣಿಸುವಂತದ್ದು ಜಾಸ್ತಿ ಇರುತ್ತೆ. ಒಟ್ಟಲ್ಲಿ ಈ ವರ್ಷ ಮೇಷರಾಶಿಯವರ ಸುಗಮ ಪಯಣ ಇರೋದಿಲ್ಲ, ಸ್ವಲ್ಪ ಹಾದಿಯಲ್ಲಿ ಅಡೆತಡೆಗಳು ಜಾಸ್ತಿ ಅಂತ ಹೇಳ್ತಿದ್ದೀರಾ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಗುರುಜಿ? ಈ ರಾಶಿಯವರು ಈ ವರ್ಷದಲ್ಲಿ ಇವ್ರು ಮೇನ್ ಆಗಿ ಮಾಡ್ಕೋಬೇಕಾಗಿರೋದು ಗುರು ರಿಲೇಟೆಡ್ ಆಗಿರುವಂತ ಪರಿಹಾರಗಳು. ಅದು ದಕ್ಷಿಣಾಮೂರ್ತಿ ಸ್ತೋತ್ರ ಆಗಿರ್ಬೋದು, ಯಾವ್ದಾದ್ರು ಗುರುಗಳನ್ನ ಸಂದರ್ಶನ ಮಾಡುವಂಥದ್ದು, ಯಾವ್ದಾದ್ರು ಶೃಂಗೇರಿನೋ ಅಥವಾ ಯಾವುದೋ ಒಂದು ಅವ್ರಿಗೆ ಅನುಕೂಲವಾಗಿರುವಂತ ಒಂದು ದೈವ ಮತ್ತು ಗುರು ಎರಡೂ ಇರುವಂತ ಸನ್ನಿಧಾನಗಳನ್ನ ದರ್ಶನ ಮಾಡೋದು ತುಂಬಾ ಒಳ್ಳೆಯದು. ಶನಿಗೆ ಸಂಬಂಧಪಟ್ಟಿರುವಂತ ಪರಿಹಾರಗಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದರಲ್ಲಿ ಎಸ್ಪೆಷಲಿ ತೈಲಾಭಿಷೇಕ ಆಗಿರ್ಬೋದು, ದಾನಗಳಾಗಿರ್ಬೋದು, ಬಡಬಗ್ಗರಿಗೆ ತುಂಬಾ ಹೆಲ್ಪ್ ಮಾಡುವಂಥದ್ದಾಗಿರ್ಬೋದು, ಇಂಥವೆಲ್ಲ ಮಾಡಿದಾಗ ಇವರ ಒಂದು ಏನು ಆ ತೀವ್ರತೆ ಇತ್ತೋ ಅದನ್ನ ಕಡಿಮೆ ಆಗಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ಅಂತೂ ಲೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಈ ಎಲ್ಲಾ ವಿಷಯಗಳನ್ನು ಗಣನೆ ತಗೊಂಡಾಗ ಮೇಷರಾಶಿಯವರಿಗೆ ಈ ವರ್ಷ ಮಿಶ್ರಮ ಫಲವಾಗಿ ಕಾಣಿಸ್ತಾ ಇರುವಂತದ್ದು ಗೋಚರಿಸ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.